ಆಹಾ, ಇದ್ದರೆ ಇರಬೇಕು ಇಂಥ ನಾಯಕರು. ಬಿಜೆಪಿಯ ಈ ನಾಯಕರಿಗೆ ಜ್ಞಾನಪೀಠದ ಜೊತೆಗೆ ನೊಬೆಲ್ ಕೊಟ್ಟರೂ ಕಡಿಮೆ. ಬೂಕರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಇಬ್ಬರಿದ್ದಾರೆ. ಬೂಕರ್ ಪ್ರಶಸ್ತಿಯ ಬಗ್ಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಜ್ಞಾನಕ್ಕೆ ನೊಬೆಲ್ ಕೊಡಬೇಕು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಮುಕ್ಕಾಲು ಭಾಗ ಹಿರಿಯ ತಲೆಗಳು ಮನೆಗೆ ಹೋಗೋದು ಗ್ಯಾರಂಟಿ. ಹೈಕಮಾಂಡ್ ಇದನ್ನೇ ಗ್ಯಾರಂಟಿ ಭರವಸೆ ಕೊಟ್ಟರು ಬಿಜೆಪಿ ಅಧಿಕಾರಕ್ಕೆ ಬಂದರೂ ಬರಬಹುದು. ಜನರಿಗಂತೂ ಈ ಬಿಜೆಪಿ ನಾಯಕರ ಅಧ್ವಾನ ಹಾಗೂ ಅಜ್ಞಾನ ಎರಡೂ ರೋಸಿ ಹೋಗಿದೆ. ಸದನದಲ್ಲಾಗ್ಲಿ ಮಾಧ್ಯಮಗಳ ಮುಂದಾಗ್ಲಿ ಮಾತನಾಡುವಾಗ ಆ ವಿಷಯದ ಬಗ್ಗೆ ಕನಿಷ್ಠ ಮಾಹಿತಿ ಪಡೆದುಕೊಂಡಿರೋದಿಲ್ಲ ಅಂದ್ರೆ ಅದಕ್ಕೆ ಯಾರಪ್ಪ ಕಾರಣ? ಅದನ್ನು ಮೋದಿಯವರೇ ಬಂದು ತಿಳಿಸ್ಕೊಟ್ರೆ ಚೆನ್ನಾಗಿರ್ತು ಅಂತ ಹೇಳೋ ಮಟ್ಟಕ್ಕೆ ಸೋಮಾರಿಗಳಾಗಿದ್ದಾರೆ ಅದೇ ಹಳಸಲು ಮುಖಗಳ ಬಿಜೆಪಿ ನಾಯಕರು. ಇದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ ಎಂಎಲ್ಸಿ ರವಿಕುಮಾರ್ ಅವರ ಅಮೃತ ವಾಕ್ಯಗಳು. ಒಮ್ಮೆ ನೀವು ಆ ಜ್ಞಾನ ಭಂಡಾರದ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡಿ. ಬೂಕರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಇಬ್ಬರಿದ್ದಾರೆ. ಒಬ್ರು ಬಾನು ಮುಸ್ತಾಕ್, ಇನ್ನೊಬ್ರು ದೀಪಾ ಬಸ್ತಿ. ನಮ್ಮ ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಕರೀತಾರೆ. ಆದ್ರೆ ಹಿಂದೂ ಆಗಿರ್ತಕ್ಕಂಥ ದೀಪಾ ಬಸ್ತಿ ಅವರಿಗೆ ದಸರಾ ಉದ್ಘಾಟನೆಗೆ ಕರೆಯೋದಿಲ್ಲ. ಯಾಕೆ? ದೀಪಾ ಬಸ್ತಿ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಕರೆಯಲ್ವಾ? ದೀಪಾ ಬಸ್ತಿ ಅವರು ಆಕ್ಚುಲಿ ನಾವೆಲ್ನ ಬರ್ದಿರ್ತಕ್ಕಂಥವ್ರು ಅವರು. ದೀಪಾ ಬಸ್ತಿ ಅವರು ಆಕ್ಚುಲಿ ನಾವೆಲ್ನ ಬರ್ದಿರ್ತಕ್ಕಂಥವ್ರು ಅವರು. ಮೇನ್ ಆ ಒಂದು ಬೂಕರ್ ಪ್ರಶಸ್ತಿ ಬರೋದಕ್ಕೆ ಮುಖ್ಯ ಕಾರಣನೇ, ಪ್ರಪ್ರಥಮವಾಗಿರ್ತಕ್ಕಂಥ ಕಾರಣನೇ ದೀಪಾ ಬಸ್ತಿ ಅವರು, ಕೊಡಗಿನ ಮಹಿಳೆ. ಇದಕ್ಕಿಂತ ಮುಂಚೆ ಇಂತ ದೊಡ್ಡ ಸಮಸ್ಯೆ ಬಂದಿರಲಿಲ್ಲ. ಇದನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಬಾನು ಮುಸ್ತಾಕ್ ಅವರಿಗೆ ನೀವು ಉದ್ಘಾಟನೆ ಕರಿತೀರಾ? ಕೃತಿಯನ್ನ ರಚಿಸಿರ್ತಕ್ಕಂಥ ದೀಪಾ ಬಸ್ತಿ ಅವರಿಗೆ ನೀವು ಕರೆಯಲ್ಲ ಅಂತ ಹೇಳಿದ್ರೆ ನೀವು ಜಾತಿಯ ವಿಷ ಬೀಜವನ್ನ ಬಿತ್ತಾ ಇದ್ದೀರಿ, ಕೋಮುವಾದಿತನವನ್ನ ಮಾಡ್ತಾ ಇದ್ದೀರಿ ಅಂತ ಯಾಕೆ ಜನಕ್ಕೆ ಅನ್ಸೋದಿಲ್ಲ? ಕೇಳಿದ್ರಲ್ಲ, ಬಾನು ಮುಷ್ತಾಕ್ ಅವರ ದಸರಾ ವಿವಾದ ಒಂದ್ ಕಡೆ ಆದ್ರೆ ಇವರು ಬೂಕರ್ ಪ್ರಶಸ್ತಿ ಯಾರಿಗ್ ಬಂತು, ಯಾವುದಕ್ಕೆ ಬಂತು ಅನ್ನೋ ವಿಷಯವನ್ನೇ ಅದಲು ಬದಲಾಯಿಸಿ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ರವಿಕುಮಾರ್ ಪಾಂಡಿತ್ಯದ ಪ್ರಕಾರ ಬೂಕರ್ ಪ್ರಶಸ್ತಿ ಬಂದ ಪುಸ್ತಕದ ಮೂಲ ಬರಹಗಾರರು ದೀಪಾ ಬಸ್ತಿ. ಬಾನು ಮುಷ್ತಾಕ್ ಅವರು ಅದನ್ನ ಅನುವಾದ ಮಾಡಿದ್ರಂತೆ. ಇದು ಅಜ್ಞಾನದ ಮಹಿಮೆಯೋ ಜ್ಞಾನದ ಕೊರತೆಯೋ ಗೊತ್ತಿಲ್ಲ, ಆದ್ರೆ ದಡ್ಡತನವಂತೂ ಹೌದು. ಈಗ ಬಾನು ಮುಷ್ತಾಕ್ ಒಬ್ಬ ಮುಸ್ಲಿಂ ಮಹಿಳೆ ಅನ್ನೋದಕ್ಕಿಂತ ಆಕೆ ಕನ್ನಡ ತಾಯಿ ಭುವನೇಶ್ವರಿಯ ವಿರೋಧಿ ಅನ್ನೋ ಕಾರಣಕ್ಕೆ ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತವಾಗಿದೆ. ಇದಲ್ಲದೆ ಮೂಲಕೃತಿ ಬಾನು ಮುಷ್ತಾಕ್ ಅವರದ್ದಾದ್ರೂ ಬೂಕರ್ ಬಂದಿದ್ದು ಅದರ ಅನುವಾದ ಕೃತಿಗೆ. ದೀಪಾ ಬಸ್ತಿ ಅಷ್ಟು ಸಮರ್ಥವಾಗಿ ಚಂದವಾಗಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಕ್ಕಾಗಿ ಬೂಕರ್ ಪ್ರಶಸ್ತಿ ಒಲಿದು ಬಂದಿತ್ತು. ಎರಡನೇ ಕೆಟಗರಿಯ ಈ ಬೂಕರ್ ಪ್ರಶಸ್ತಿ ಇರೋದೇ ಅನುವಾದ ಕೃತಿಗಳಿಗಾಗಿ. International Booker Prize is given only for translations from whatever language to English. ಈ ಪ್ರಶಸ್ತಿಯ ಮೊದಲನೇ ಹಕ್ಕುದಾರರೇ ಅನುವಾದಕರು. ಈ ಬುಕರ್ ಪ್ರೈಸ್ ಅನ್ನತಕ್ಕಂಥದ್ದೇನಿದೆ ಅದು ಎರಡಿದೆ. ಒಂದು, ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲಿಷ್. ಮೂಲ ಪುಸ್ತಕ ಇಂಗ್ಲಿಷಲ್ಲೇ ಬರೆದಿದ್ರೆ ಅದು ಮೇನ್ ಬುಕರ್ ಪ್ರೈಸ್. ಇನ್ನೊಂದು ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಅದೇನಿಕಪ್ಪ ಅಂದ್ರೆ ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್. ಈಗ ನಮ್ಗೇನ್ ಬಂದಿದೆಯಲ್ಲ ಬುಕರ್ ಪ್ರೈಸು, ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು, ದೀಪಾ ಬಸ್ತಿ ಅವ್ರಿಗೆ ಬಂದಿರೋದು. ಆದ್ರೆ ಅನುಕಂಪದ ಆಧಾರದ ಮೇಲೆ ಸವಲತ್ತು ಸಿಗೋ ಹಾಗೆ ಬೂಕರ್ ಪ್ರಶಸ್ತಿ ನೀಡುವವರು ಮೂಲ ಕೃತಿದಾರರಿಗೂ ಸಮಾಜದ ಗೌರವ ಹಾಗೂ ಪ್ರಶಸ್ತಿಯನ್ನ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಬೂಕರ್ ಪ್ರಶಸ್ತಿ ನೇರವಾಗಿ ಬಾನು ಮುಷ್ತಾಕ್ ಅವರಿಗೆ ಬಂದಿದ್ದು ಅನ್ನೋ ಹಾಗೆ ಬಿಂಬಿಸಲಾಯಿತು. ಅದೇ ಕಾರಣಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೂ ಬಾನು ಮುಷ್ತಾಕ್, ದಸರಾ ಉದ್ಘಾಟನೆಗೂ ಬಾನು ಮುಷ್ತಾಕ್ ಅನ್ನೋ ಮಟ್ಟಕ್ಕೆ ಅಟ್ಟಕ್ಕೇರಿಸಲಾಯಿತು. ದುರಂತ ಅಂದ್ರೆ ಇಷ್ಟೆಲ್ಲ ಆದ್ರೂ ಬಾನು ಮುಷ್ತಾಕ್ ಈ ಎಲ್ಲಾ ಕ್ರೆಡಿಟ್ ದೀಪಾ ಬಸ್ತಿಗೆ ಸೇರ್ಬೇಕು ಅನ್ನೋ ಒಂದು ಮಾತು ಔಚಿತ್ಯಕ್ಕೂ ಹೇಳಿಲ್ಲ. ಆದ್ರೆ ದೀಪಾ ಬಸ್ತಿಯವರನ್ನ ಕಾಂಗ್ರೆಸ್ ಹಿಂದೂ ಅನ್ನೋ ಕಾರಣಕ್ಕೆ ಕಡೆಗಣಿಸಿದೆ ಅನ್ನೋದು ರವಿಕುಮಾರ್ ಹಾಗೂ ಇತರೆ ಬಿಜೆಪಿ ನಾಯಕರ ಆರೋಪ. ಒಂದು ಯೋಚನೆ ಮಾಡಿ, ಕಾಂಗ್ರೆಸ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅಷ್ಟೊಂದು ಮಹತ್ವ ನೀಡಿದೆ ಅನ್ನೋದಾದ್ರೆ ಈ ಬಿಜೆಪಿ ಕನಿಷ್ಠ ಪಕ್ಷದ ಕಚೇರಿಗಾದ್ರೂ ಕರೆದು ದೀಪಾ ಬಸ್ತಿಯವರಿಗೆ ಒಂದು ಸನ್ಮಾನವನ್ನ ಮಾಡಬಹುದಾಗಿತ್ತಲ್ಲ. ಇವರಿಗೆ ಬರೀ ಮಾತನಾಡೋದಕ್ಕೆ ವಿಷಯ ಬೇಕೇ ಹೊರತು ಬೇರೆ ಏನು ಬೇಕಾಗಿಲ್ಲ. ಆ ಮಾತುಗಳನ್ನಾದ್ರೂ ಸರಿಯಾಗಿ ಆಡ್ತಾರ ಅಂದ್ರೆ ಅದು ಇಲ್ಲ. ಹೇಗೆ ಬಿಜೆಪಿಯವರು ರಾಜ್ಯದ ಜನರ ದೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದ ನಾಯಕರು ಅಂತಾಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ವಿಕೆಟ್ಗಳೇ ಉರುಳಿ ಹೋಗೋದು ಪಕ್ಕಾ.
ಹೈಕಮಾಂಡ್ ಇದನ್ನ ಅರ್ಥ ಮಾಡಿಕೊಂಡು ಈಗಿನಿಂದಾನೇ ಇಂಥವರನ್ನ ಗೋಡೌನ್ಗೆ ಹಾಕಿ ಶೋರೂಮ್ನಲ್ಲಿ ಹೊಸ ಮುಖಗಳನ್ನ ಇಡುವುದು ಒಳ್ಳೆಯದು. ಇದನ್ನ ಬಿಟ್ಟು ಮುಂದೆಯೂ ಇದೇ ಅಶೋಕ್, ಅದೇ ಸಿಟಿ ರವಿ, ಅದೇ ಅಶ್ವಥ್ ನಾರಾಯಣ್, ಇದೇ ವಿಜಯೇಂದ್ರ, ಅದೇ ಸುನಿಲ್ ಕುಮಾರ್ ಅಂತ ಅವರಿಗೆ ಮತ್ತೆ ಮಣೆ ಹಾಕಿದ್ರೆ ರಾಜ್ಯದಲ್ಲಿ ಹಾಫ್ ಸೆಂಚುರಿ ಹೊಡೆಯೋದು ಕಷ್ಟ. ಮೊದಲು ಅಧ್ವಾನ ಮಾಡೋ ಅಜ್ಞಾನಿಗಳನ್ನಾದರೂ ದೂರ ಇಟ್ರೆ ಎಷ್ಟೋ ವಾಸಿಯಾಗಬಹುದು. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ.